ನನ್ನ ಹೆಸರು ಶರಣಯ್ಯ ಹಿರೇಮಠ ಅಂತ ಹೇಳಿ. ನಾನು ಈ ಕಂಪ್ನಿಗೆ ಸೇರಿ ಒಂದು 12 ವರ್ಷ ಆಯಿತು. ನಾನು ಎಸ್.ವೈ. ರಾವತ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರ ಜೊತೆ ನಾನು ಸುಮಾರು 11 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಅವರ ಡೈರೆಕ್ಷನಲ್ಲಿ. ಆಮೇಲೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಮಾಧಾನ ಮತ್ತು ಸರಳ ಜೀವಿ, ಅಂದರೆ ಹೆಲ್ಪಿಂಗ್ ನೇಚರ್ ಇತ್ತು. ಅವರು ಏನೇ ತೊಂದರೆ ಇದ್ರೂ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಯಿದ್ರು. ಇವಾಗ ಯಾವುದೇ ಒಂದು ಕೆಲಸದಲ್ಲಿನೂ ಏನಾದ್ರು ಬೇಕಂದರೆ ಅದಕ್ಕೆ ಮೋಟಿವೇಶನ್ ತುಂಬಿ ನಮ್ಮನ್ನು ಹೇಗೆ ಮುಂದೆ ಬರಬೇಕಂತ ಕೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ಇರೋ ಕಸ್ಟಮರ್ ಬಗ್ಗೆ ಇರೋ ಕಾಳಜಿ ತುಂಬ ಮುಖ್ಯವಾಗಿತ್ತು. ಏನಾದರೂ ತೊಂದರೆ ಇದ್ದರೆ ಇವಾಗ ಕಸ್ಟಮರ್ ಕಡೆ ಅದೆಲ್ಲನೂ ಹೇಗೆ ನಿಭಾಯಿಸಬೇಕು ಏನು ಅಂತ ಅವರು ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ರು. ಆಮೇಲೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನೇ ನಮ್ಮ ಕೆಲಸದಲ್ಲಾಗಿರ್ಬೋದು, ಪರ್ಸ್ನಲ್ ವಿಷಯದಲ್ಲಾಗಿರ್ಬೋದು, ಅವರು ನಮಗೆ ತುಂಬ ಸಹಾಯ ಮಾಡ್ತಾಯಿದ್ರು. ಯಾರಿಗೆ ಕಷ್ಟ ಇದೆ ಅಂದ ತಕ್ಷಣ ಅವರು ಬಂದು ನಿಂತು ನಿಮ್ಗೇನು ಬೇಕಾಗಿದೆ, ನಿಮಗೇನು ತೊಂದರೆ ಇದೆ, ಆಮೇಲೆ ಅದು ಮುಖ್ಯವಾಗಿ ಅಂದರೆ ಏನಂದರೆ ಕಂಪ್ನಿಗೆ ಶಿಸ್ತನ್ನು ಕಲಿಸ್ತಾಯಿದ್ರು. ಯಾವ ಥರ ನಾವು ಶಿಸ್ತನ್ನು ಮೇಂಟೈನ್ ಮಾಡಬೇಕು, ಆಮೇಲೆ ಇವಾಗ ನಾವು ಕೆಲಸ ಮಾಡೋ ಜಾಗ ಯಾವ ಏರಿಯಾ ಯಾವ ಥರ ಇರಬೇಕು, ಆಮೇಲೆ ಯಾವುದೇ ಇವಾಗ ವರ್ಕರ್ಸ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಅವರು ನಮಗೆ ಎಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ ಅವ್ರ ಕಷ್ಟ ಏನಿದೆ, ಇವಾಗ ಕೆಲಸ ಕಂಪ್ಲೀಟ್ ಆಗ್ಬೇಕಂದ್ರೆ ಅವರಿಗೆ ನೀಡ್ಸ್ ಏನು ಬೇಕಾಗಿರುತ್ತೆ ಅದನ್ನೆಲ್ಲನೂ ಇದು ಮಾಡ್ತಾಯಿದ್ರು. ನಾವು ಅವರಿಂದ ಕಲ್ತಿರೋದು ತುಂಬಾ ಇದೆ, ಬಟ್ ನಮಗೆ ಹೇಳೋಕ್ಕೆ ಆಗ್ತಿಲ್ಲ. ಬಟ್ ಇನ್ನೊಂದರೆ ನಾವು ಇವಾಗ ಏನಂದರೆ ಅವರಿಂದ ಕಲಿಬೇಕಾಗಿದ್ದು ಡಿಸಿಪ್ಲೈನು, ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು, ಆಮೇಲೆ ಟೈಮ್ ಸರಿಯಾಗಿ ಕೆಲಸಗಳನ್ನು ನಿಭಾಯಿಸೋದು. ಯಾವ ಥರ ನಾವು ಕಂಪ್ನಿನ ಅವರು ಯಾವಾಗಲೂ ನೋಡ್ತಾ ಇರೋದು ಕಂಪ್ನಿನ ಏಳಿಗೆಯಲ್ಲಿ ನೋಡ್ತಾಯಿದ್ರು. ಅಂದರೆ ಡೆವಲಪ್ಮೆಂಟ್, ಯಾವ ಥರ ಕಂಪ್ನಿನ ಡೆವಲಪ್ ಮಾಡಬೇಕು ಏನು ಅಂದರೆ ಅವರು ಒಂದು ದೊಡ್ಡ ಇದರಲ್ಲಿ ಸ್ಥಾನದಲ್ಲಿ ಕಂಪ್ನಿನ ಒಂಥರ ಮೇಲಕ್ಕೆ ಒಯ್ಯೋ ಇದರಲ್ಲಿ ಅವರಿದ್ದರು. ಅವರು ಕೊನೆ ಉಸಿರೆಳೆಯೋ ತನಕನೂ ಕಂಪ್ನಿ ಬಗ್ಗೆನೇ ಚಿಂತನೆ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ನಾವು ಕಂಪ್ನಿ ಬಗ್ಗೆ ಕಷ್ಟದಿಂದ ಕೆಲಸ ಮಾಡಿ ಅವರ ಇದನ್ನು ಆಸೆನ ಈಡೇರಿಸ್ಬೇಕಂತ ನಾವೆಲ್ಲನೂ ಒಂದು ನಿಂತ್ಕೊಂಡು ಮುಂದೆ ಕಂಪ್ನಿನ ಮುಂದೆ ತರುವ ಇದರಲ್ಲಿ ಯಶಸ್ಸಿನ ಕಡೆಗೆ ಕೆಲಸ ಮಾಡೋಣ ಅಂತ ನಾನು ಹೇಳಿ 2 ಮಾತು ಮುಗಿಸ್ತೀನಿ.